ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು KD ಚಿತ್ರದ 2ನೇ ಸಾಂಗ್ ರಿಲೀಸ್ ಆಗಿದೆ. ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ KD ಚಿತ್ರದ ಮೊದಲನೇ ಗೀತೆ ಶಿವ ಶಿವ ಸಾಂಗು, ಶಿವನ ಅನುಗ್ರಹ ಇದೆ ಅಂತ ತುಂಬಾ ಅನಿಸುತ್ತೆ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಟ್ರೆಂಡಿಂಗ್ ಆಯಿತು. ಮೇಡಮ್ ಹೇಳ್ದಂಗೆ ಸುಮಾರು 6 ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ. ಸೊ ತುಂಬಾ ಖುಷಿ ಆಯಿತು. ಈಗ 2ನೇ ಸಾಂಗು ಸೆಟ್ ಆಗಲ್ಲ ಹೋಗಿ ನನಗೂ ನಿನಗೂ ಅಂತ ರಿಲೀಸ್ ಆಗ್ತಾಯಿದೆ. ಮಾತು ನಮ್ಮ ಅನ್ನದಾತರಿಂದನೇ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಕೆ ವೆಂಕಟನಾರಾಯಣ್ ಸರು ತುಂಬಾ ಈಸ್ ಅ ಪ್ಯಾಷನೇಟ್ ಪ್ರೊಡ್ಯೂಸರ್. KVN ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರೇ ಆಗಿರ್ಬೋದು, ಸುಬ್ರತ್ ಸರೇ ಆಗಿರ್ಬೋದು, ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ KD. ಆ್ಯಂಡ್ ಈ ಚಿತ್ರದ ನಿಜವಾದ ಹೀರೋ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರು. ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾ ಇದ್ವಿ ಅಂದರೆ ಏನು ಹಾಕ್ಕೊತಾ ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ನು ಅಂತೆಲ್ಲ ಚೆಕ್ ಮಾಡ್ತೀವಿ. ಈ ಮನುಷ್ಯರು ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಇದೆಲ್ಲ ಮಾಡಿ ಅಣ್ಣ ಏನು ಹಾಕೋತಾ ಇದೀವಿ ಅಂದರೆ ಯಾವುದನ್ನು ಕೂಡ ತಗ್ಲಾಕತ್ತೀನಿ ಅಂತಾರೆ. ಅಂದರೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೆ ಅವರು ಅನ್ನೋದು ಅವ್ರಿಗೆ ಕಾಳಜಿನೇ ಇಲ್ಲ. ನನ್ನ ಸಿನಿಮಾನ ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ. ಸೊ ನಮ್ಮ ನಿಜವಾದ KD ಹೀರೋ ನಮ್ಮ ಪ್ರೇಮ್ ಸರ್ ಅವರು. ಆ್ಯಂಡ್ ರೇಷ್ಮಾ ಮೇಡಮ್ ಅವರು ಎಕ್ಸಾರ್ಬಿಡೆಂಟ್ ಡಾನ್ಸರು, ನಿಮ್ಮೆಲ್ರಿಗೂ ಗೊತ್ತಿರೋಂಗೆ. ಅವ್ರದ್ದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಸೂಪರಾಗಿ ಡಾನ್ಸ್ ಮಾಡ್ತಾರೆ. ಮೇಡಮ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಚಿತ್ರದ ಇನ್ನೊಬ್ಬರು ನಾಯಕರು ನಮ್ಮ ಬೇಜಾರು ಮಾಡ್ಕೊಂಡು ನಿಮ್ಮ ನಾಯಕರೇ ಸರ್ ಅರ್ಜುನ್ ಜನ್ಯ ಸರ್. ಕರೆಕ್ಟ್. ಆ್ಯಂಡ್ ನಾನು ಹೇಳ್ತಾನೆ ಇರ್ತೀನಿ, ಅದ್ದೂರಿಯಿಂದನೂ ನನಗೆ ಬೆಂತಟ್ಕೊಂಡು ಬಂದಿರೋದು ನಮ್ಮ ಶ್ಯಾಮ್ ಸರ್. ಸೊ ಅವರಿದ್ದಾರೆ. ನಮ್ಮ ಕಣ್ಣು, ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಡೇವಿಡ್ ಅವರು ಇದ್ದಾರೆ. ಸೊ ಆ್ಯಂಡ್ ಅಫ್ಕೋರ್ಸ್ ಶ್ಯಾಮ್ ಸರ್. ಸೊ ಆನಂದ್ ಸರ್, ಸಾರಿ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಪ್ರೇಮ್ ಸರ್ ಒಂದು ಕಡೆ ಆದರೆ ರಕ್ಷಿತಾ ಮ್ಯಾಮನು ಇನ್ನೊಂದು ಕಡೆ. ಏನಕ್ಕೆ ಅಂದರೆ ಅವರು ಗುರ್ತಿಡ್ದು ಒಂದು ಟ್ಯಾಲೆಂಟ್ನ ಪ್ರೇಮ್ ಸರ್ಗೆ ಹೇಳಿ, ಪ್ರೇಮ್ ಸರ್ ಅವ್ರನ್ನ ಒಪ್ಸೋದು ತುಂಬ ಕಷ್ಟ. ಪ್ರೇಮ್ ಸರ್ನ ತೀಡಿ ಎಲ್ಲ 360 ಡಿಗ್ರಿಯಲ್ಲೆಲ್ಲ ನೋಡಿ ಆಯ್ಕೆ ಮಾಡಿರೋವಂಥ ಒಂದು ಟ್ಯಾಲೆಂಟ್ ಅಂದರೆ ಈಗ ನಮ್ಮ ಮಾಸ್ಟರ್ ರಾಹುಲ್ ಮಾಸ್ಟರ್. ಸೊ ನಾವು ರಿಹರ್ಸಲ್ಸ್ಗೆ ಹೋದಾಗಲೂ ಅಷ್ಟೇ ಒಂದೊಂದು ಮೂಮೆಂಟೂ ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರು. ಸೊ ಮಾಸ್ಟರ್ ಆಲ್ ದಿ ವೆರಿ ಬೆಸ್ಟ್. ವೆಲ್ಕಮ್ ಟು K5. ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಮೋಹನ್ ಬಿ ಕೆರೆ ಸರು ಇಲ್ಲೇ ಇದ್ದಾರೆ. ಇಡೀ ಎಂಟೈರ್ ಸಿನಿಮಾನೇ ಗ್ರ್ಯಾಂಜುಯಲ್ ಆಗಿದೆ ಅಂದರೆ ಅವರು ಒಂದು ಮೇನ್ ಪಿಲ್ಲರ್. ಸೊ ಇಡೀ ಎಂಟೈರ್ KD ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದರೆ, ನೀವು ನಮ್ಮ ಫಸ್ಟ್ ಸಾಂಗ್ ಹಿಂಗೆ ಕೈ ಹಿಡಿದ್ರು, ಈ ಸಾಂಗನ್ನು ಹಂಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಸೊ ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಅಷ್ಟೇ ಮರ್ತೋಯ್ತು. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಆ್ಯಕ್ಚುಲ್ ಕೊರಿಯೋಗ್ರಾಫಿ, ಆ ಹುಕ್ ಮೂಮೆಂಟ್ ಯಾರು ಕಳಿಸ್ತಾರೆ ಅದನ್ನ ನೋಡಿ ಮಾಡೋದಕ್ಕೆ. ಕರ್ನಾಟಕದಲ್ಲಿ ನಮಗಿಂತ ಚೆನ್ನಾಗಿರೋರು ಎಷ್ಟೊಂದು ಜನ ಇದ್ದಾರೆ, ನಮಗಿಂತ ಟ್ಯಾಲೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ. ಈಗ ಆ ಟ್ಯಾಲೆಂಟ್ಸು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನು ಆಯ್ಕೆ ಮಾಡೋವಂಥ ಒಂದು ಜವಾಬ್ದಾರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಪ್ಕೊಂಡಿದೆ. ಸೊ ಆ ಟ್ಯಾಲೆಂಟ್ನ ನಾವು ತಿರ್ಗಾ ಎನಾಕ್ಟ್ ಮಾಡ್ತೀವಿ, ಆ ಟ್ಯಾಲೆಂಟ್ನ ನಾವು ಇಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಖುಷಿ ವಿಚಾರನೇ. ಅದು ಯಾರಾದರೂ ಆಗಿರ್ಬೋದು, ಇರೆಸ್ಪೆಕ್ಟಿವ್ ಆಫ್ ಯಾವ ಏಜ್ ಆಗಿರ್ಬೋದು, ಯಾವ ಜೆಂಡರ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ಬಟ್ ಆ ಟ್ಯಾಲೆಂಟ್ನ ನಾವು ಕಾಪಿ ಮಾಡ್ತೀವಿ ಅನ್ನೋದಕ್ಕಿಂತ ಆ ಟ್ಯಾಲೆಂಟ್ನ ನೋಡಿ ನಾವು ಕಲಿತೀವಿ ಅನ್ನೋದು ತುಂಬಾ ಖುಷಿ ವಿಚಾರ. ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಂಥ KVN ಸಂಸ್ಥೆ ಹಾಗೂ ನಮ್ಮ ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಎಸ್, ನಮ್ಮ KD ಸಿನಿಮಾದ 2ನೇ ಸಾಂಗ್ ಲಾಂಚಿಗೆ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ
ಫಸ್ಟ್ ಸಾಂಗಿಗೆ ಶಿವ ಶಿವ ಸಾಂಗಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ, ಅಷ್ಟು ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀರಾ, ಎಫರ್ಟ್ಸ್ ಹಾಕಿ ಅಷ್ಟು ರೀಲ್ಸ್ ಮಾಡಿದ್ದಾರೆ, ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ನಮ್ಮ ಇಡೀ ತಂಡಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ಸೆಟ್ ಆಗಲ್ಲ ಹೋಗೆ ನನಗೂ ನಿನಗೂ ಸಾಂಗ್ ರಿಲೀಸ್ ಆಗಿದೆ. ಯೂಶ್ವಲಿ ಲವ್ ಸಾಂಗ್ ಅಂದಾಗ ಎಲ್ಲ ಸೆಟ್ ಆಗಿರೋ ಥರ ಲಿರಿಕ್ಸ್ ಇರುತ್ತೆ, ಇದರಲ್ಲಿ ಹುಕ್ ಲೈನೇ ಸೆಟ್ ಆಗಲ್ಲ ಅಂತ ಇದೆ. ಸೊ ತುಂಬ ಮಜವಾಗಿರುವಂಥ ಸಾಂಗ್, ಕೇಳಬೇಕಾದ್ರೇ ಒಂದು ರೆಟ್ರೋ ಫೀಲ್ ಇರುತ್ತೆ, ರೆಟ್ರೋ ಲುಕ್ಕಲ್ಲೂ ಇರ್ತೀವಿ. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ನಾವು ಇವಾಗ ಪ್ರೇಮ್ ಸರ್ ಅರ್ಜುನ್ ಜನ್ಯ ಸರ್ ಅಂದಾಗ ಕಾಮನ್, ಅಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋದು ಅಥವಾ ಅಷ್ಟು ರೀಲ್ಸ್ ಆಗೋದು ಇಟ್ಸ್ ವೆರಿ ಕಾಮನ್. ಬಟ್ ನಾವೆಲ್ಲ ಫೈನಲ್ ಔಟ್ಕಮ್ ಬಂದಾಗ ಸಾಂಗ್ ಸೂಪರ್ ಆಗಿದೆ, ಏನು ಚೆನ್ನಾಗಿದೆ ಸಾಂಗ್ ಅಂತ ಹೇಳ್ತೀವಿ. ಬಟ್ ಅದ್ರ ಹಿಂದೆ ಪ್ರೇಮ್ ಸರ್ ಆಗಿರಲಿ, ಅರ್ಜುನ್ ಜನ್ಯ ಸರ್ ಆಗಿರಲಿ, ಕೆವಿನ್ ಪ್ರೊಡಕ್ಷನ್ಸ್ ಆಗಿರಲಿ, ಎಷ್ಟು ಫೈಟ್ ಮಾಡ್ತಾರೆ, ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಅಂತ ವಿ ಕಾನ್ ಇವನ್ ಇಮ್ಯಾಜಿನ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೇಮ್ ಸರ್, ಅರ್ಜುನ್ ಜನ್ಯ ಸರ್, ಕೆವಿನ್ ಪ್ರೊಡಕ್ಷನ್ಸ್, ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಭುತವಾದ ಇಡೀ ಆಲ್ಬಮ್ ಕೊಟ್ಟಿರೋಕೆ. ಸೊ ಎಲ್ಲರೂ ಈ ಸಾಂಗು ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಧ್ರುವ ಸರ್ ಹೇಳ್ತಾರೆ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ, ಬಟ್ ನನಗೆ ಕಷ್ಟ ಆಗ್ತಿದೆ. ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ಗೆ ಅವ್ರು ಆ ಚಿಕ್ಕ ಚಿಕ್ಕ ಬೀಟಿಗೂ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಸೊ ಅದನ್ನು ನಾನು ಮ್ಯಾಚ್ ಮಾಡಬೇಕು. ಐ ಥಿಂಕ್ ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್ ಈ ಸಾಂಗಿಗೆ ಜಸ್ಟಿಸ್ ಕೊಡೋಕ್ಕೆ, ಯಾಕಂದರೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಸುಮ್ಮನೆ ಜಲಕ್ಕಷ್ಟೇ ನೀವು ನೋಡಿದ್ದು, ಆ್ಯಕ್ಚುಯಲ್ ಕೊರಿಯೋಗ್ರಫಿ, ಆ್ಯಕ್ಚುಯಲ್ ವಿಜುವಲ್ಸ್ ಆಗಿರಲಿ. ಆ್ಯಂಡ್ ವಿಲಿಯಮ್ಸ್ ಅವರು ಅಷ್ಟೇ, ನಾವು ಇಡೀ ತಂಡ ಸುಮ್ಮನೆ ಅವ್ರನ್ನ ವಾಲ್ಕೆನೋ ವಿಲಿಯಮ್ಸ್ ಅಂತ ಕರೆಯಲ್ಲ, ಫುಲ್ ಪ್ರಿಪೇರ್ ಆಗಿರ್ತಾರೆ ಅವರು, ಹೇಗೆ ವಿಜುವಲಿ ತೋರಿಸ್ಬೇಕು, ಗೆಲ್ಲಿಸ್ಬೇಕು ಅಂತ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಆ್ಯಂಡ್ ಈ ಸಾಂಗ್ ಇನ್ನೊಂದು ಮೈಕ್ ಇದ್ರೆ ಕೊಡಿ ಪ್ಲೀಸ್. ಧ್ರುವ ಅವರು ಏನೋ ಹೇಳ್ತಾ ಇದ್ದಾರೆ, ಭಾಳ ಇಂಪಾರ್ಟೆಂಟ್, ಈ ರೀತಿ ವಿಷಯಗಳು ಮಿಸ್ ಆಗಬಾರ್ದು. ಅಲ್ಲ, ಇಲ್ಲಿ ಒಂದು ವಾಲ್ಕೆನೋ ಅಂತ ಏನಕ್ಕೆ ಹೆಸರು ಅಂದರೆ ಇಲ್ಲಿಂದನೇ ಲೈಟಿಂಗ್ ಮಾಡ್ತಾ ಇದ್ದಾರೆ ಆಮ್ಸ್ಟರ್ಡ್ಯಾಮ್ಗೆ. ಇಲ್ಲಿಂದಾನೆ AI-ಗಿಂತಾನು ಫಾಸ್ಟರ್ ನಮ್ಮ ವಿಲಿಯಮ್ಸ್ ಸರ್. ವಾಲ್ಕೆನೋ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದೀವಿ. ಬಟ್ ಹೀ ಈಸ್ ಫ್ಯಾಂಟಾಸ್ಟಿಕ್. ಅವ್ರ ಕೆಲಸದ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಇಡೀ ತಂಡಕ್ಕಿದೆ, ಅಷ್ಟು ಒಳ್ಳೆ ಟೆಕ್ನಿಷಿಯನ್ ಅವರು. ಆ್ಯಂಡ್ ಇಡೀ ಸಾಂಗ್ ತುಂಬ ಕ್ರಿಯೇಟಿವ್ ಆಗಿ ಕೊರಿಯೋಗ್ರಫಿ ಇರಲಿ, ರಾಹುಲ್ ಮಾಸ್ಟರ್ ಒಂದು ತುಂಬ ಯೂನೀಕ್ ಕಾನ್ಸೆಪ್ಟಲ್ಲಿ ಅಥವಾ ಸ್ಟೆಪ್ಸ್ ಆಗಿರಲಿ ತೊಗೊಂಡು ಬರ್ತಿದ್ದಾರೆ. ಐ ಥಿಂಕ್ ಹೀಸ್ ಗೋನ್ ಕಿಲ್ ಇಟ್ ಇನ್ ದ ಸಾಂಗ್. ಸರ್, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ನಿಮ್ಮ ಕೊರಿಯೋಗ್ರಫಿನ ನಾನು ಹೇಗೆ ಪೋರ್ಟ್ರೇ ಮಾಡ್ತೀನಿ, ಹೇಗೆ ಕಲಿತೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಸಾಂಗ್ ಇವಾಗ ರಿಲೀಸ್ ಆಗಿದೆ. ಇಟ್ಸ್ ಆಲ್ ಯೋರ್ಸ್. ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗೂ ಇದನ್ನ ಎಂಜಾಯ್ ಮಾಡ್ತೀರಾ, ಇದಕ್ಕೂ ಆದಷ್ಟು ರೀಲ್ಸ್ ಮಾಡ್ತೀರಾ, ನಾನು ಕಾಯ್ತಿದ್ದೀನಿ ನೋಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಗೆ ಕೂರಿಸ್ಬಿಟ್ಟು ಒಂದು ಸಾಲ ಹಾಕೊಂಡು ಪಕ್ಕದಲ್ಲಿ ಮಹಾಭಾರತ, ರಾಮಾಯಣ, ಒಂದು ಹಾರ್ಮೋನಿಯಂ ಪುಸ್ತಕಗಳು, ಹಾರ್ಮೋನಿಯಂ. ಇಳಿಯೋದು ಸರ್ ಹಂಗೇನೆ. ನಂದು ಒಂದು ಹಂಗೆ ಆ ಥರದ್ದು ಯಾವುದೂ ಇಲ್ಲ. ಇವ್ನಿಗೆ ಎಲ್ಲಿ ಐಡಿಯಾ ಬರ್ತದೆ ಅಂದರೆ, ರೋಡಲ್ಲಿ ಹೋಗ್ಬೇಕಾದ್ರೆ, ಬಿರಿಯಾನಿ ಮಾಡಬೇಕಾದ್ರೆ, ಆಮೇಲೆ ಸಮಥಿಂಗ್ ನಾವು ಏನಾದರೂ ಕಿತ್ತಾಡ್ಬೇಕಾದ್ರೆ, ಈ ಥರ ಮಾತಾಡ್ಬೇಕಾದ್ರೆ, ಇಲ್ಲ ಅಂತಂದರೆ ಬನ್ನಿ ಸರ್ ಎಲ್ಲ ಊಟಕ್ಕೆ ಹೋಗೋಣ ಅಂತ, ಆ ಥರದ ಜಾಗದಲ್ಲೇ ಐಡಿಯಾ ಬರೋದು. ಆ ಥರದಲ್ಲೇ ಹೇಳ್ತಾನೆ ನನಗೆ ಅವ್ನು ಎಲ್ಲನೂ. ಆ ಥರ ಕಂಪೋಸ್ ಮಾಡ್ತಾನೆ. ಅದಾದ್ಮೇಲೆ ಅದನ್ನು ರೆಡಿ ಮಾಡ್ತಾನೆ ಗೊತ್ತಾ. ನಿಮ್ಗೆ ಅವಾಗ ಹೋಗಿ ಕೀಬೋರ್ಡ್ ಮೇಲೆ ಕೂತ್ಕೊತಾನೆ, ಇದನ್ನು ಹೆಂಗೆ ಬಣ್ಣ ಕಟ್ಬೋದು ಅಂತ. ಬಟ್ ಇನ್ನು ಮಿಕ್ಕಿದೆಲ್ಲ ಲಲ ಬಾಯಲ್ಲೇ ಹೇಳ್ತಾನೆ ನನಗೆ, ಅಲ್ಲೇ ಬರೀತೀನಿ ನಾನು. ಸೊ ಅದರಿಂದ ನನಗೂ ಅವನಿಗೂ ಸೆಟ್ ಆಯ್ತದೆ. ಮೇಡಮ್, ಅದು ಈ ಸರ್ದು ಸಾಂಗ್ಸ್ ಎಷ್ಟು ಈಸಿಯಾಗಿ ಜನಕ್ಕೆ ರೀಚ್ ಆಗುತ್ತಲ್ಲ, ಅದನ್ನು ಈಸಿಯಾಗೇ ಮಾಡಬೇಕು. ಕಷ್ಟಪಟ್ಟು ಮಾಡಿದಾಗ ಜನಕ್ಕೂ ಕಷ್ಟಪಟ್ಟು. ಸೊ ನಾವು ಮಾತಾಡ್ಕೊಂಡೆ ಅದು ಯಾವತ್ತು ನಾವು ಕಷ್ಟಪಟ್ಟು ಏನಾದರೂ ಒಂದು 10-15 ನಿಮಿಷದ ಮೇಲೆ ಕಂಪೋಸಿಂಗ್ ಮಾಡಿದ್ರೆ ಆ ಸಾಂಗ್ ನಾವು ಓಕೆನೇ ಮಾಡಲ್ಲ, ಅದು ಓಕೆ ಆಗಲ್ಲ, ತುಂಬ ಫೋರ್ಸ್ಫುಲ್ ಆಗಿರುತ್ತೆ. ಯಾವಾಗ ತಮಾಷೆ ಈ ಹಾಡು ಆ್ಯಕ್ಚುಲಿ ನಮ್ಮ ಸ್ಟುಡಿಯೋ ಮೇಲೆ ಅಡುಗೆ ಮಾಡಿಕೊಂಡು ಒಂದು 2-3 ಸಾಂಗ್ ಈ ಫಿಲ್ಮ್ದು ಮೇನ್ ಹುಕ್ ಲೈನ್ಸ್ನ ಟಕ ಅಂತ ಬಂತದು. ಸರ್ ಲಿರಿಕ್ ಹೇಳಿದ್ರು, ಸರ್ ಸೂಪರ್ ಆಗಿದೆ, ಇದು ಹಿಂಗೆ ಹಾಡ್ಬೋದಲ್ಲ ಅಂತ ರೆಕಾರ್ಡ್ ಮಾಡ್ಕೊ ಅಂತಾರೆ. ಆಮೇಲೆ ತುಂಬ ಒಂದು ತಿಂಗಳು ಗ್ಯಾಪ್ ಆದಮೇಲೆ, ಸರ್ ಅವತ್ತೊಂದು ರೆಕಾರ್ಡ್ ಮಾಡಿದ್ವಿ ನೋಡಿ ಅಂತ ಕೇಳಿ, ಚೆನ್ನಾಗಿದೆ ಕಣ, ಇದಕ್ಕೆ ಪಲ್ಲವಿ ಅದೆಲ್ಲ ಮಾಡೋಣ ಅಂತ ವಿಲ್ ಸಿಟ್ ಆ್ಯಂಡ್ ವರ್ಕ್ ಆನ್ ಇಟ್. ಆಮೇಲೆ ಅರೇಂಜ್ಮೆಂಟು ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್. ಈ ಪ್ರಾಜೆಕ್ಟ್ ಸ್ಪೆಷಲಿ ಇದು ಒಂದು ತಪಸ್ತರ ಮಾಡಿದೆ. ಇದು ಖಂಡಿತವಲ್ಲ ಹಾಗೆ ಹೇಳ್ಬೇಕು. ಯಾಕಂದರೆ ಮೊನ್ನೆ ಬಾಂಬೆಲಿ ಹೋಗಿ DTS ಮಿಕ್ಸ್ ಮುಗಿಸೋವರೆಗೂ ಒಂದೊಂದು ಸೌಂಡೂ ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ಸ್ನ ಜೊತೆಲಿ ಕೆಲಸ ಮಾಡಿ, ಆಮೇಲೆ ಒಂದೊಂದು ರೆಕಾರ್ಡಿಂಗ್ ಸೆಷನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ KVN ಅವರು. ಅದು ಎರಡನೇ ಮಾತಿಲ್ಲ. ಅದಕ್ಕೆ ನಾನು ತಪಸ್ಸು ಅಂತ ಹೇಳಿದೆ. ಯಾರನ್ನೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ಈ ಹಾಡುಗಳು ಹಿಂಗೆ ಬರಬೇಕಂದ್ರೆ ಹಾಗೆ ಬರಬೇಕು. ಆಮೇಲೆ ಮೀಕಾ ಸಿಂಗ್ ಅವರು, ದೇವರ್ ಆಲ್ ವೆರಿ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಸಿಂಗರ್ಸು. ಎಲ್ಲ ಲ್ಯಾಂಗ್ವೇಜಲ್ಲೂ
ಅವರನ್ನು ಹಾಡ್ಸೋದಾಗಲಿ ಅದೆಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಹಾಡ್ಸೋದೇ ಭಾಳ ಕಷ್ಟ. ಬಟ್ KVN ಪ್ರೊಡಕ್ಷನ್ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ಪ್ರೇಮ್ ಸರ್ ಪ್ಯಾಷನ್, ಅವರು ಕನ್ನಡದಲ್ಲಿ ಚೆನ್ನಾಗಿ ಮಾಡೋಣ, ಬೇರೆ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅನ್ನೋ ಮಾತೇ ಇಲ್ಲ ಮಗ. ಕನ್ನಡಕ್ಕೆ ಎಷ್ಟಿದೆ ಅದಕ್ಕಿಂತ ಡಬಲ್ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಮಾಡಬೇಕು, ಅಲ್ಲಿ ನಮ್ಮ ಹಾಡು ನುಗ್ಗಬೇಕು ಅನ್ನೋದು ಅವರೊಂದು ಇದು. ಆ ಪ್ಯಾಷನ್ ಎಲ್ಲ ಸೇರಿ ಈ ಆಲ್ಬಮ್ ಆಗಿದೆ. ಇದೊಂದು ಡಿವೈನ್ ಪ್ರೋಸೆಸ್ ಕೇಳಿದ್ದು. ಇಟ್ ಇಸ್ ನಾಟ್ ಜಸ್ಟ್ ಒಂದು ಕಂಪೋಸಿಂಗ್, ಒಂದು ಸಿನಿಮಾ ಅಲ್ಲ, ಇದೊಂದು ಪೂಜೆ ಥರ ಮಾಡಿದ್ದೀವಿ ನಾವು. ಈ ಒಂದು ನಮಗೂ ಕೇಳಿ ಹಾಕ್ಬಿಟ್ಟವ್ರೆ. ಆಮೇಲೆ ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಅದು ಒಬ್ಬೊಬ್ಬರು ಕ್ರೆಡಿಟ್ ತಗೊಳ್ಳೋದು ಸಾಮಾಜ್ಯ. ಆದರೆ ಇಲ್ಲಿ ಕ್ರೆಡಿಟ್ ಅಲ್ಲ, ಅವ್ರು ಇದು ಮಾಡ್ತಾರೆ, ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು. ಅರ್ಜುನ್ ಜನ್ಯ ಮತ್ತು ಪ್ರೇಮ್ ಸರ್ ಕಾಂಬಿನೇಷನಲ್ಲಿ ನೋಡಿ ಒಬ್ಬೊಬ್ಬರಿಗೆ ಕ್ರೆಡಿಟ್ ಕೊಡ್ತಾರೆ, ಅವರಿಂದ ಆಯಿತು ಇವರಿಂದ ಆಯಿತು ಅಂತ. ಬಟ್ ಯಾರೂ ಕ್ರೆಡಿಟ್ ತೊಗೊಳ್ತಾರೆ. ಇಲ್ಲಿ ಹೀರೋ ಹೀರೋಯಿನ್ ನೋಡಿದ್ರೆ ಡ್ಯಾನ್ಸ್ ಮಾಡಿದಾಗ ಇವರು ಅವ್ರಿಗೆ ಕಾಂಪಿಟೇಷನ್ ಅಂತ ಹೇಳ್ತಾರೆ, ಯಾರೂ ಕ್ರೆಡಿಟ್ ತೊಗೊಳ್ತಾ ಇಲ್ಲ. ಅಂದರೆ ಇದೊಂದನ್ನು ಈ ಥರ ಒಂದು ಪ್ರೀತಿಯಾಗಿ ಒಂದು ಫ್ಯಾಮಿಲಿಯಾಗಿ ನೋಡ್ಕೊಂಡು ಹೋಗೋದು, ಇದನ್ನೆಲ್ಲ ಒಂದು ಕಾಂಬಿನೇಷನ್ ಆಗಿ ಕುಣಿಸಿರೋದು KVN ಪ್ರೊಡಕ್ಷನ್ನು ಮತ್ತು ಸುಪ್ರೀತ್ ಸರ್. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಆದರೆ ಈ ಟ್ಯಾಲೆಂಟನ್ನು ಎಲ್ಲೋ ಒಂದು ಯಾವುದೋ ಒಂದು ಬಜೆಟ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಕವರ್ ಆಗಿರುತ್ತೆ. ಇಲ್ಲಿ ಏನು ಮಾಡ್ಬಿಟ್ಟವ್ರೆ, ಎಲ್ಲ ಓಪನ್ ಹ್ಯಾಂಡ್ ಕೊಟ್ಟವ್ರೆ. ನಿಮ್ಮಲ್ಲಿ ಏನಾಗುತ್ತೆ, ಎಷ್ಟಾಗುತ್ತೆ, ಎಷ್ಟು ನೀವು ನಿಮ್ಮ ಟ್ಯಾಲೆಂಟ್ನ ಆಚೆ ತೆಗಿಬೋದು ಅಷ್ಟು ಮಾಡಿ ಅಂತ, ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾವು ಮಾಡಿದಾಗ ನಮ್ಗೆ ಯಾವುದೋ ಇದು ಬೇರೆ ಸಿನಿಮಾ ಅನ್ಸೋದಿಲ್ಲ, ನಮ್ಮದೇ ಹೋಮ್ ಪ್ರೊಡಕ್ಷನ್ ಥರ ಫೀಲ್ ಆಗುತ್ತೆ. ಅಷ್ಟು ಫ್ರೀಡಮ್ ನಮಗೂ ಕೊಟ್ಟಿದ್ದಾರೆ. ಇವಾಗ ಇವರೇ ಹೇಳಿದ್ರಲ್ಲ, ಜಸ್ಟ್ ನಾವು ಈ ಥರ ಒಂದು ಮಾತಾಡಿದಾಗ ಒಂದು ಸ್ವಲ್ಪ ಐಡಿಯಾಗಳು ಕೊಡ್ತಾ ಇರ್ತೀವಿ, ಆ ಐಡಿಯಾನೂ ತಗೊಳ್ತಾರಲ್ಲ ಅನ್ನೋದೆಲ್ಲ ಒಂಥರ ಒಂದು ಖುಷಿ ಆಗುತ್ತೆ. ಸೊ ಡೆಫಿನೆಟ್ಲಿ ಫಸ್ಟ್ ಸಾಂಗ್ ಶಿವ ಶಿವ ಮಾಡಿದಾಗ ತುಂಬ ದೊಡ್ಡ ಹಿಟ್ ಆಗಿತ್ತು ರೀಲ್ಸಲ್ಲಿ, ಯೂಟ್ಯೂಬಲ್ಲಿ ಎಲ್ಲ. ಸೊ ಈ ಸಾಂಗು ಸರ್ ತುಂಬ ಚೆನ್ನಾಗಿದೆ. ಬಟ್ ಸರ್ ಹೇಳಿದ್ರು ನಾವು ಶೂಟೇ ಮಾಡಿಲ್ಲ, ಇದನ್ನು ಏನು ಮಾಡ್ಬೋದು ಅಂದರು. ಸರ್ ಶೂಟ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಹೆಂಗಿರುತ್ತೆ, ರೀಲ್ಸಲ್ಲೆಲ್ಲ ತುಂಬ ಜನ ಮಾಡಿ ಕಳಿಸ್ತಾರೆ, ಒಂಥರ ಒಳ್ಳೆ ಐಡಿಯಾ ಇರುತ್ತಲ್ಲ, ಫಸ್ಟ್ ಟೈಮ್ ಯಾರೂ ಮಾಡ್ದಂಗೂ ಇರೋಲ್ಲ ಅಂತೇಳಿದೆ. ಸೊ ಅವರು ಹೌದು ಅಂತೇಳ್ಬಿಟ್ಟು ಎಲ್ಲ ಲಿರಿಕಲ್ ವಿಡಿಯೋನ ಅವರು ತುಂಬ ಡಿಫ್ರೆಂಟಾಗೇ ಮಾಡವ್ರೆ. ನೀವು ನೋಡಿ, ಅದು ಇನ್ಕ್ಲೂಡಿಂಗ್ ಸಾಂಗ್ ಆದಮೇಲೆ ತಿರ್ಗಾ ಮಿಕಾ ಸಿಂಗ್ನ ಹಿಡ್ದು, ಟಿಪ್ಪುನ ಹಿಡ್ದು ಅವ್ರು ತಿರ್ಗಾ ಒಂದು ವಿಡಿಯೋ ಶೂಟ್ ಮಾಡಿ, ಸೊ ಒಂಥರ ಆಲ್ ಎಂತೂ ಆಗಿದ್ದಾರೆ. ಎಲ್ಲರೂ ಸಕ್ಸಸ್ನ ಗ್ಯಾರಂಟಿ ಅನ್ನೋದೊಂದು ಪಾಸಿಟಿವ್ ವ್ಯೂ ಇದ್ದಲ್ಲಿ. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಮ್ಯಾಜಿಕಲ್ ಕಂಪೋಸರ್ ಯಾವಾಗಲೂ ಮ್ಯಾಜಿಕಲ್ಲೇ. ಆ್ಯಂಡ್ ಈ ಸಿನಿಮಾಲಂತೂ ಬೇರೆ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಪ್ರೇಮ್ ಸರ್ ಆಲ್ರೆಡಿ ಮ್ಯೂಸಿಕ್ ಯಾವುದು ಇವತ್ತರೆಗೂ 100/100 ಅವ್ರದ್ದು. ಆ್ಯಂಡ್ ಧ್ರುವ ಸರ್ ಅವ್ರ ಯಾವಾಗಲೂ ಅದ್ದೂರಿ ಪೊಗರು ಆ್ಯಂಡ್ ಇದು ಯಾವಾಗಲೂ ಸಕ್ಸಸ್ ಆಗಿದೆ. ಮ್ಯಾಮ್ ಆಲ್ ದಿ ಬೆಸ್ಟ್ ಯು, ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಥ್ಯಾಂಕ್ ಯು ಶ್ಯಾಮ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ